ಇದು ಶೇಂಗಾ ಎಣ್ಣೆ, ಚಿತ್ರದುರ್ಗದ ಬೀಜ. ಹಾ, ಚಿತ್ರದುರ್ಗದ ಗೆಜ್ಜೆ ಬೀಜ ಅಂದ್ರೆ ಪೀನಟ್ಸ್, ಟಾಪ್ ಕ್ವಾಲಿಟಿ. ಮರದ ಗಾಣದಲ್ಲಿ ಎಣ್ಣೆ ಮಾಡಿದ ಎಣ್ಣೆ ಏನಾಗುತ್ತೆ, ಬಿಸಿ ಆಗದ ಕಾರಣ ಅದರಲ್ಲಿ ಏನು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನಿರ್ತದೆ ಅದು ಬರ್ನ್ ಆಗಲ್ಲ. ಈಗ ಈ ಗಾಣದ ಎಣ್ಣೆ ಕೊಂಡೋದ್ರೆ ನಾವು ಈಗ ಚಳಿಗಾಲದಲ್ಲಿ ಅದು ಗಟ್ಟಿ ಆಗ್ತದೆ, ಬಿಳಿಯಾಗಿ ಗಟ್ಟಿ ಆಗ್ತದೆ. ಬೇರೆ ಎಣ್ಣೆ ಗಟ್ಟಿ ಆಗುದಿಲ್ಲ, ಇದು ಪರಿಶುದ್ಧ ಎಣ್ಣೆ. ಇದು ಆಕ್ಚುಲಿ ಇವತ್ತಿನ ಪ್ರೊಡಕ್ಷನ್ಗೆ ರೆಡಿ ಆಗಿರೋದು ಸರ್. ಇದು ಇವತ್ತು ಏನೇನು ಬೇಕು ಅದನ್ನ ನಾವು ಫೈನಲ್ ಯಾರ್ಡ್ ಇದು. ಇದ್ರಲ್ಲಿ ನಾವು ಸಾಸಿವೆ ಎಣ್ಣೆ ಮಾಡ್ತೇವೆ. ಸಾಸಿವೆ ಎಣ್ಣೆ, ಇದು ಸಾಸಿವೆ ಎಣ್ಣೆಗೆ. ಹೌದು. ಇದು ಈ ಮನೆಯಲ್ಲಿ ಮಕ್ಕಳಿಗೆಲ್ಲ ಶೀತದೆಲ್ಲ ಪ್ರಾಬ್ಲಮ್ ಇದ್ರೆ ರಾತ್ರಿ ಚಳಿಗಾಲದಲ್ಲಿ ರಾತ್ರಿ ಮಂಡೆಗೆಲ್ಲ ಹಾಕಿ ತಲೆಗೆಲ್ಲ ಹಾಕಿ ಮಲಗ್ತಾರೆ. ಮತ್ತೆ ನಮ್ಮ ನಾರ್ತ್ ಇಂಡಿಯಾದವರೆಲ್ಲ ಅಡಿಗೆ ಇದ್ರಲ್ಲೇ ಮಾಡೋದು. ನೀವು ವಾಟ್ಸಪ್ ಅಲ್ಲಿ ನಮ್ದು ಏನೇನ್ ಬೇಕಂತ ಟೈಪ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿ, ನಾವು ಪಿನ್ ಕೋಡ್ ಚೆಕ್ ಮಾಡಿ ನಿಮ್ಗೆ ಬಿಲ್ ಹಾಕ್ತೇವೆ, ಪೇಮೆಂಟ್ ಮಾಡಿ ನಿಮ್ಗೆ ಎಲ್ಲಿದ್ರು ಕೂಡ ಮನೆಗೆ ಡೆಲಿವರಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸರ್. ನಮಸ್ಕಾರ ವೀಕ್ಷಕ ಬಂಧುಗಳೇ. ಉಡುಪಿಯ ಮಹಾದ್ವಾರ, ಉಡುಪಿ ಕೃಷ್ಣ ಮಠದ ಮಹಾದ್ವಾರ ಹಿಂದ್ಗಡೆ ಇದೆ. ಉಡುಪಿಯಲ್ಲಿದ್ದೀವಿ ನಾವು. ಯಾಕಿದ್ದೀವಿ ಅಂದರೆ ಕೊಬ್ಬರಿ ಅಂದ ತಕ್ಷಣ ಕೊಬ್ಬರಿಯ ರಾಜಧಾನಿ ಉಡುಪಿ, ಅಲ್ಲೇ ಬಂದ್ಬಿಟ್ಟಿದ್ದೀವಿ ಇವತ್ತು. ಅದ್ಭುತವಾದ, ಅಪ್ಪಟವಾದ, ನೈಸರ್ಗಿಕವಾದ, ಶುದ್ಧವಾದ ಕೊಬ್ಬರಿ ಸಿಗುತ್ತೆ ಉಡುಪಿಯಲ್ಲಿ. ಅದಕ್ಕಾಗಿ ನಾವು ಇವತ್ತು ಉಡುಪಿಯ ನಿಸರ್ಗಯುತವಾದ ಒಂದು ಕೊಬ್ಬರಿ ಎಣ್ಣೆ ರೈತರಿಂದ ನೇರವಾಗಿ ತಗೊಂಡು ಕೊಬ್ಬರಿಯನ್ನು ಗಾಣದಲ್ಲಿ, ಮರದ ಗಾಣದಲ್ಲಿ ಮಾಡಿ ಎಷ್ಟು ಪರಿಶುದ್ಧವಾಗಿದೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಾಗಿ ಉಡುಪಿಗೆ ಬಂದ್ಬಿಟ್ಟಿವಿ ನಾವು ಇವತ್ತು. ಬನ್ನಿ, ಪುನೀತ್ ಅಂತ ಇರ್ತಾರೆ, ಇಡೀ ಕರ್ನಾಟಕ ಇಲ್ಲಿಂದ ತಗೋಬೇಕು, ಅಷ್ಟು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಅಂತೆ. ಬನ್ನಿ ಹಾಗಾದರೆ ಈ ಕೊಬ್ಬರಿಯ ಕಥೆಯನ್ನು ಪುನೀತರೊಟ್ಟಿಗೆ ಮಾತಾಡಿಕೊಂಡು ತಿಳ್ಕೊಳ್ಳೋಣ. ನಮಸ್ಕಾರ. ಬೆಂಗಳೂರಿಂದ ಉಡುಪಿಗೆ ಬಂದ್ಬಿಟ್ವಿ. ನೋಡಿ ಪುನೀತ್ ಅವರು ಕೊಬ್ಬರಿ ಎಣ್ಣೆ ಬಗ್ಗೆ ಅಷ್ಟೇ ಶುದ್ಧವಾದ, ಉಡುಪಿ ಕೊಬ್ಬರಿಗೆ ಫೇಮಸ್ ಅಂದ್ರೆ ಇಲ್ಲೇ ಪರಿಶುದ್ಧವಾದ ಒಳ್ಳೆ ಕ್ವಾಲಿಟಿ. ಏನ್ ಸರ್, ಗುಣಮಟ್ಟದಲ್ಲೇ ಶ್ರೇಷ್ಠ ಕೊಬ್ಬರಿ ಸಿಗೋದಿಲ್ಲ ಸರ್. ಕೊಬ್ಬರಿ ಅಂದ್ರೆ ನಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲರ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ 5 ಗಿಡ 10 ಗಿಡ ಆ ರೀತಿ ಗಿಡಗಳು ಇದ್ದೇ ಇರುತ್ತೆ. ಅದು ಜಾಸ್ತಿಯಾಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ರೀತಿ ಇರುವಲ್ಲಿ ನಿಮ್ಗೆ ರಾಸಾಯನಿಕವನ್ನು ಯೂಸ್ ಮಾಡುವುದು ಬಹಳ ಕಡಿಮೆ ಅವರು. ಹಾಗಾಗಿ ಒಂದು ಟೈಪ್ ಅಲ್ಲಿ ಅದು ಆರ್ಗ್ಯಾನಿಕ್ ಅಂತ ಸರ್ಟಿಫೈ ಮಾಡಬಹುದು ನಾವು, ಹಾಗೆ ನಾವು ಹೇಳೋದು. ಮತ್ತೊಂದು ವಿಚಾರ ಅಂತ ಇಲ್ಲಿ ಮಣ್ಣಿನ ಗುಣ. ಕರಾವಳಿ ಭಾಗದಲ್ಲಿ ಈ ಸಾಧಾರಣ ಒಂದು 10-30 ಕಿಲೋಮೀಟರ್ ಅಲ್ಲಿ ಸಿಗುವ ಮರದ ಕೊಬ್ಬರಿ ಏನಿದೆ, ಆ ಕಾಯಿ, ಅದರ ಕೊಬ್ಬರಿ, ಅದರ ಸುವಾಸನೆ, ಅದರಲ್ಲಿ ಬರುವ ಎಣ್ಣೆ, ಅದು ಬಹಳ ಫೇಮಸ್. ನೀವು ಎಲ್ಲಿ ನೋಡಿ, ಯಾವ ಊರಿಂದ ಬಂದ್ರು ಕೂಡ ನಮ್ಮ ಉಡುಪಿಗೆ ಬಂದ್ರೆ 1-2 ಲೀಟರ್ ಅದು ಕೊಬ್ಬರಿ ಎಣ್ಣೆ ಕೊಂಡೋಗಿಯೇ ಕೊಂಡೋಗ್ತಾರೆ. ನಾನು ಮುಂಬೈಯಿಂದ ಬಂದಿರೋದು. ಮುಂಬೈಯಿಂದ ಬಂದು ಇನ್ನು ಉದ್ಯೋಗ ಬೇಕಂತ ಕೆಲಸ ಮಾಡೋದಕ್ಕೆ ಶುರುವಾದಾಗ ಈ ಕೊಬ್ಬರಿ ವ್ಯಾಪಾರದಲ್ಲಿ ನಾವು ಮುಂದೆ ಹೋಗುವ ಅಂತೇಳಿ ಮರದ ಗಾಣದ ಕೊಬ್ಬರಿ ಎಣ್ಣೆ, ಬಾಕಿ ಎಣ್ಣೆ ಕೂಡ ಮಾಡ್ತೇವೆ. ಜಾಸ್ತಿಯಾಗಿ ನಾವು 90% ಕೊಬ್ಬರಿ ಎಣ್ಣೆ ನಮ್ದು ಫೇಮಸ್. ಈಗ ನಮ್ಮ ಬೆಂಗಳೂರಲ್ಲಿ ಸುಮಾರು ಕಡೆ ಬಂದ್ಬಿಟ್ಟವೆ, ಎಲ್ಲ ಕಡೆಗೆ ಗಾಣದ ಎಣ್ಣೆ, ಅದು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದಕ್ಕೂ ಮತ್ತು ನಾನು ಉಡುಪಿಗೆ ಬಂದು ನಿಮ್ಮ ಹತ್ರ ನಿಂತ್ಕೊಂಡು ಇವತ್ತು ಮಾತಾಡ್ತಿರೋದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಇಲ್ಲಿ ಕೊಬ್ಬರಿ ಎಣ್ಣೆಗೆ ಡಿಫರೆನ್ಸ್ ಏನಂತ ಹೇಳಿದ್ರೆ, ಒಂದು ನಮ್ದು ಇಲ್ಲಿಯ ರೀಜನಲ್, ನಮ್ಮ ಈ ಒಂದು ಬಯೋಗ್ರಾಫಿಕಲ್ ಏನಿದೆ, ಒಂದು ಈ ಪ್ರಾಂತದಲ್ಲಿ ಆಗುವ ಕೊಬ್ಬರಿಗಳು ಬಹಳ, ಅದರಲ್ಲಿ ಬರುವ ಎಣ್ಣೆ ಅದೊಂಥರ ಸ್ಪೆಷಲ್. ಈಗ ಒಂದೊಂದು ಊರಿಗೆ ಒಂದೊಂದು ಇದೆ, ಜಿಯೋಗ್ರಾಫಿಕಲ್ GI ಅಂತ ಹೇಳ್ತೇವೆ. ಈಗ ಕೆಲವು ಕಡೆ ಶೇಂಗಾ ಒಳ್ಳೇದಾಗುತ್ತೆ, ಕೆಲವು ಕಡೆ ಮಣ್ಣಿನ ಗುಣ. ಆ ರೀತಿ ಇಲ್ಲಿಯ ಶೇಂಗಾ, ಇದು ಕೊಬ್ಬರಿ ಏನಿದೆ ಅದು ಬಹಳ ಬಲಿತವಾದದ್ದು, ಬಹಳ ಒಳ್ಳೆ ಕ್ವಾಲಿಟಿ. ಈಗ ನೋಡಿ, ಯಾವ ಊರಿಂದ ಬಂದ್ರು ಕೂಡ ಇಲ್ಲಿಗೆ, ಕರ್ನಾಟಕದಲ್ಲಿ ಇಲ್ಲಿಗೆ ಬಂದ್ರು ಕೂಡ 1-2 ಲೀಟರ್ ಕೊಬ್ಬರಿ ಎಣ್ಣೆ ಕೊಂಡೋಗ್ತಾರೆ. ಹೌದು. ಆಮೇಲೆ ಕೊಬ್ಬರಿ ಎಣ್ಣೆಗೆ ಅಥವಾ ಕೊಬ್ಬರಿಗೆ ಇದು ಕ್ಯಾಪಿಟಲ್ ಸಿಟಿ. ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕಲ್ಪವೃಕ್ಷ ಬೇಕೇ ಬೇಕು. ನಿಮ್ಮ ಮನೆಯಲ್ಲಿ ಎಷ್ಟಿದೆ ಸರ್? 30-40 ಇದೆ ಸರ್ ನಮ್ಮ ಮನೆಯಲ್ಲಿ. ನೋಡಿ, ಪ್ರತಿ ಮನೆಗೆ ಅಂದಾಗ ಇವ್ರ ಮನೆ 40. ಕೆಲವರ ಮನೆಯಲ್ಲಿ 1-2 ಆದ್ರೂ ಇರ್ಬೇಕು, ಕೆಲವರ ಮನೆಯಲ್ಲಿ 1000 ಗಟ್ಟಲೆ ಕೂಡ ಇದೆ. ಅದೊಂದು ದೇವರಾಗಿ ಪೂಜೆ ಮಾಡ್ತಾರೆ, ರಾಸಾಯನಿಕ ಹಾಕಲ್ಲ, ಏನು ಹಾಕಲ್ಲ ಅದಕ್ಕೆ. ಇಲ್ಲಿ ಖಾಲಿ ಗೊಬ್ಬರ ಹಾಕ್ತಾರೆ, ಅದನ್ನೇ ಹಾಕಿ ಮನೆಯಲ್ಲಿ ಏನ್ ಸಿಗ್ತದೆ ಅದನ್ನ ಹಾಕ್ತಾರೆ.
ನೀರು ಕೊಡ್ತಾ ಇರ್ತಾರೆ, ಒಂದು ಉದ್ಯಾನದಾಗಿ ಅದನ್ನು ಮಾಡಿರ್ತಾರೆ. ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ಕೊಬ್ಬರಿ ಎಣ್ಣೆ ಇವಾಗ ಆರೋಗ್ಯಕರ. ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬೆಳಿಗ್ಗೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಕುಡಿ ಅಂತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಆಸ್ ಪರ್ ಆಯುರ್ವೇದ, ನೀವು ಈಗ ನಮ್ಮ ಮನುಷ್ಯರಿಗೆ ಜೀವದಲ್ಲಿ ಎಣ್ಣೆ ಅಂಶ ಕಡಿಮೆ ಆಗಿದೆ ಅಂತೆ, ಅದಕ್ಕೆ ಈ ಮೂಳೆ ಸೆಳೆತ, ಹೌದು, ಅದೆಲ್ಲ ಶುರುವಾಗಿ ಎಲ್ಲರಿಗೂ ಜಾಸ್ತಿ ಆಗ್ಬಿಟ್ಟಿದೆ. ಸಣ್ಣ ಸಣ್ಣ ವಯಸ್ಸಿಗೆ ಆರ್ಥರೈಟಿಸ್. ಹೌದು, 10 ವರ್ಷದ ಮೊದಲು ಡಾಕ್ಟರ್ ಏನ್ ಹೇಳ್ತಿದ್ರು, ಎಣ್ಣೆ ತಿನ್ಬೇಡಿ ಫ್ಯಾಟ್ ಆಗುತ್ತೆ ಅಂತ ಹೇಳ್ತಿದ್ರು. ಇವಾಗ ಹಾಗಲ್ಲ, ಈಗ ಸ್ವಲ್ಪ ಏನಾಗಿದೆ ಅಂತ ಟ್ರೆಂಡ್ ಚೇಂಜ್ ಆಗಿದೆ. ಗಾಣದ ಎಣ್ಣೆ ತಿನ್ನಿ, ಆ ಎಣ್ಣೆ ತಿನ್ಲಿಕ್ಕೆ ಯೋಗ್ಯವಾಗಿರುವುದು ಎಣ್ಣೆ ಏನಂತ ಹೇಳಿದ್ರೆ ಕುಡಿಲಿಕ್ಕೆ ಅಲ್ಲ. ಈಗ ಶೇಂಗಾ ಎಣ್ಣೆ ನಮ್ದು ಕೊಬ್ಬರಿ ಎಣ್ಣೆ, ಅದನ್ನ ಜಾಸ್ತಿಯಾಗಿ ಡಾಕ್ಟರ್ಸ್ ಎಲ್ಲ ಕುಡಿಬೇಕಂತ ಹೇಳ್ತಾರೆ. ಒಂದು 45-50 ಆದ ನಂತರ ಈ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಇದು ನ್ಯಾಚುರಲ್ ಮದ್ದು, ಇದು ಕೊಬ್ಬರಿ ಎಣ್ಣೆ. ಬರೀ ಒಳ್ಳೊಳ್ಳೆ ನೆನಪು ಕಡಿಮೆ ಆಗುತ್ತಾ, ಏನು ಕೆಟ್ಟ ನೆನಪುಗಳು ಕಡಿಮೆ ಆಗ್ತಾವ? ಸೊ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ವರದಾನ. ಅದ್ರಲ್ಲಿ ಏನಂತ ಕೆಲವು ಸಂತೋಷದ ವಿಷಯಗಳು ಜಾಸ್ತಿ ಬೇಗ. ನಾವಿಲ್ಲಿ ಕೊಬ್ಬರಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮಿಡಲ್ ಮ್ಯಾನ್ ಇಲ್ಲ. ನಾವು ಡೈರೆಕ್ಟ್ ಫಾರ್ಮರ್ ಇಂದ ಇಲ್ಲೇ ಬರ್ತದೆ ಕೊಬ್ಬರಿ, ಪರ್ಚೇಸ್ ಮಾಡ್ತೇವೆ, ಸಾರ್ಟಿಂಗ್ ಮಾಡ್ತೇವೆ, ಮತ್ತೊಂದು 7-8 ದಿವಸ ಒಣಗಿಸ್ತೇವೆ, ಕ್ವಾಲಿಟಿ ಚೆಕ್ ಆಗಿ ಅಂತ ಎಣ್ಣೆ ಮಾಡಿ ನಮ್ದು ಫಿಲ್ಟರ್ ಆದ ಪ್ರೊಸೆಸ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಸೇಲ್. ಮತ್ತೆ ಇನ್ನೊಂದು ಪ್ರೊಡಕ್ಷನ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇವತ್ತೆಷ್ಟು ಸೇಲ್ ಆಯ್ತು ನಾಳೆ ಅಷ್ಟೇ ಪ್ರೊಡಕ್ಷನ್ ಮಾಡೋದು, ಓವರ್ ಸ್ಟಾಕ್ ಮಾಡಿ ಇಡುದು. ಸೊ ಹಾಗಾದ್ರೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ವೀಕ್ಷಕರಿಗೆ ತೋರಿಸೋಣ ಅಂದ್ರೆ, ಅದು ಯಾವ ರೀತಿ ಒಣಗಿಸ್ತಾ ಇದ್ದೀರಾ ನೋಡೋಣ. ಅದೆಲ್ಲ ಬನ್ನಿ. ಇಲ್ಲಿ ನೀವು ಒಣಗಿಸಿದಿರಾ? ಇದು ಆಕ್ಚುಲಿ ಇವತ್ತಿನ ಪ್ರೊಡಕ್ಷನ್ಗೆ ರೆಡಿ ಆಗಿರೋದು ಸರ್. ಇದು ಎಲ್ಲ ಇವತ್ತು ಏನೇನು ಬೇಕು ಅದನ್ನ ನಾವು ಫೈನಲ್ ಯಾರ್ಡ್, ಇದು ಇದೆಲ್ಲ ಮನೆಯಲ್ಲೆಲ್ಲ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಬಂದ ಕೊಬ್ಬರಿಯನ್ನು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೀದಾ ಮನೆಗೆ ಕೊಂಡೋಗಿ ಅಲ್ಲಿಂದ ನಿಮ್ಗೆ ಮತ್ತೆ ಇಲ್ಲಿ ಬರ್ತದೆ ಎಷ್ಟು ಪ್ರೊಡಕ್ಷನ್ಗೆ ಬೇಕು ನಿಮ್ಗೆ ಅಷ್ಟು. ಇದೆಲ್ಲ ಕೊಬ್ಬರಿಗಳು ನ್ಯಾಚುರಲ್ ಆಗಿ ಡ್ರೈ ಆಗಿರೋ ಕೊಬ್ಬರಿ ಸರ್. ಇದು ಬಲ್ತಿರೋದು ಮತ್ತೆ ಡ್ರೈ ಕೂಡ ನ್ಯಾಚುರಲ್, ಸನ್ಲೈಟ್, ಯಾವುದೇ ರೀತಿಯ ಸಲ್ಫರ್ ಹಾಕಿ ಇದು ಮಾಡೋದು ಆ ರೀತಿ ಏನಿಲ್ಲ ನೋಡಿ. ನೀವು ತಮಿಳ್ನಾಡು ಆ ಸೈಡ್ ಜಾಸ್ತಿ ಹೋದ್ರೆ ನಿಮ್ಗೆ ಸಲ್ಫರ್ ಹಾಕಿ ಡ್ರೈ ಮಾಡೋದು ಸರ್ ಅದು. ಹೌದಾ? ಇಲ್ಲಿ ನಮ್ಮ ಕಡೆ ಮಳೆಗಾಲದಲ್ಲಿ ನಾವು ಡ್ರೈಯರ್ ಯೂಸ್ ಮಾಡ್ತೇವೆ. ಮಳೆಗಾಲಕ್ಕೆ ನಮ್ಗೆ ಇಲ್ಲಿ ಮಳೆಗಾಲ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಲ್ಲ. ಇಲ್ಲ, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಸರ್. ನ್ಯಾಚುರಲ್ ಆಗಿ ಹೀಗೆ ಡ್ರೈ ಆಗಿರುತ್ತೆ. ಇದರಲ್ಲಿ ಜಾಸ್ತಿ ಪರಿಮಳ ಬರುವುದು ಎಣ್ಣೆ. ಹೌದು, ಇದೇ ಬ್ರ್ಯಾಂಡ್ ಆಕ್ಚುಲಿ. ಎಂತ ಪರಿಮಳ ಅಂದ್ರೆ ಸಾಸಿವೆ. ಇದು ಸಾಸಿವೆ, ಇದು ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಇದು ಕೂಡ ಇವತ್ತಿನ ಪ್ರೊಡಕ್ಷನ್ ಗೆ ರೆಡಿ ಆಗಿರೋದು. ಸಾಸಿವೆ ಎಣ್ಣೆ. ಹೌದು, ಸಾಸಿವೆ ಎಣ್ಣೆ, ಕ್ಯಾಲಿಫೋರ್ನಿಯನ್ ಆಲ್ಮಂಡ್. ಇದು ಕೂಡ ಇವತ್ತಿನ ಪ್ರೊಡಕ್ಷನ್ ಗೆ ರೆಡಿ ಆಗಿರುವಂತ. ಇದು ಹಾಟ್ ಪ್ರೆಸ್ ಎಳ್ಳೆಣ್ಣೆಗೆ ಇದು ರೆಡಿ ಆಗಿರುವಂತ ಎಳ್ಳಿದು ಸರ್. ಇದು ಎಳ್ಳು. ಸ್ವಲ್ಪ ಎಳ್ಳು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಷ್ಟ ಸಿಗುವುದು. ಹೌದೌದು, ಸಿಕ್ಕಾಪಟ್ಟೆ ರೇಟ್ ಆಗಿದೆ ಎಳ್ಳಿದ್ದು. ಆದ್ರೂ ಕೂಡ ನಾವು ಮಾಡ್ತೇವೆ, ಬಿಡುದಿಲ್ಲ. ಮರದ ಗಾಣ ಅಂದ್ರೆ ಇದೆ. ಈಗ ಮರದ ಗಾಣ ಅಂದ್ರೆ ಈ ರೀತಿ ಇರುತ್ತದೆ. ಇದ್ರಲ್ಲಿ ನಿಮ್ಗೆ ಈ ಮಗ ಏನಿದೆ ಅದು ಮರದಲ್ಲಿ ಇರ್ತದೆ. ಇದು ತಾಯಿ ಏನಿದೆ ಇದು ಕಲ್ಲು. ಒಂದು ನಿಮಿಷಕ್ಕೆ ಖಾಲಿ 14 ಸುತ್ತು ಸಿಗುತ್ತೆ ಇದು. 1 ನಿಮಿಷಕ್ಕೆ ಬಹಳ ಸ್ಲೋ ಇರುತ್ತೆ ಇದು. ಮೊದಲಿನ ಎತ್ತಿನ ಗಾಣ ಹೇಗಿತ್ತು ಅದೇ ರೀತಿ ಇರ್ತದೆ. ಇದೀಗ ಒಂದು ಕಸ್ಟಮರ್ 20 kg ಕೊಬ್ಬರಿ ಬಂದಿದೆ ಸರ್. ಮನೆಯಲ್ಲೇ ಬಂದಿರೋದು. ಅವರ ಮನೆಯ ಕೊಬ್ಬರಿಯೇ ಇದು. ಈಗ ನಾವು ತಂದು ನಿಮಗೆ ಕೊಬ್ಬರಿ ಕೊಟ್ರೆ ಮಾಡಿ ಕೊಡ್ತೀರಾ? ಅದೇ ನಮ್ದು ಮೇನ್ ಜಾಬೇ ಅದು ನಮ್ದು. ಎಷ್ಟಾಗುತ್ತೆ ಅದಕ್ಕೆ ಸರ್? ನಾವು ಇಲ್ಲಿ ಮರದ ಗಾಣದಲ್ಲಿ ಮಾಡಿದಕ್ಕೆ 30 ರೂಪಾಯಿ ತಗೊಳ್ತೇವೆ. ಕಬ್ಬಿಣದ ಗಾಣದಲ್ಲಿ ಮಾಡಿದಕ್ಕೆ 25 ರೂಪಾಯಿ ತಗೊಳ್ತೇವೆ. ಸೇಮ್ ಟೈಮ್ ನೀವು ಬಂದಾಗ್ಲೇ ಮಾಡಿ ಕೊಡ್ತೇವೆ ನಾವು. ಇದೀಗ 20 kg ಇದೆ. ಮನೆಯಲ್ಲಿ ಯಾರೆಲ್ಲ ಕೊಬ್ಬರಿ ಮಾಡ್ತಾರೆ, ಒಂದು 100 kg ಕೊಬ್ಬರಿ ಮಾಡಿದ್ರೆ ಅದರಲ್ಲಿ ಸಾಧಾರಣವಾಗಿ ಅವರು ಏನ್ ಮಾಡ್ತಾರೆ, ಮನೆಗೆ ಅಂತ 30-40 kg ಎಣ್ಣೆ ಮಾಡ್ಕೊಂಡು ಹೋಗಿ ಬಾಕಿ ಮಾರಿ ಹೋಗ್ತಾರೆ. ಇದೆಲ್ಲ ನಿಮ್ಗೆ ಆರ್ಗ್ಯಾನಿಕ್ ಇರುತ್ತೆ ಸರ್ ಕೊಬ್ಬರಿ. ಇದು ಸಾಧಾರಣ 1 ಗಂಟೆಯಲ್ಲಿ ಕ್ರಶ್ ಆಗುತ್ತೆ. ಹೌದು, 1 ಗಂಟೆ ಬೇಕು ಇವಾಗ. 1 ಗಂಟೆ ಬೇಕು. ಇಲ್ಲಿಂದ ಬರುತ್ತೆ? ಹೌದು, ಇಲ್ಲಿ ಕೆಳಗಿಂದ ಬರ್ತದೆ ಅವಾಗ. ಅದು ಮರದ ಗಾಣ ಆದ್ರೆ ಇದು ಕಬ್ಬಿಣದ ಗಾಣ ಸರ್. ಇದು ಇದು 1 ನಿಮಿಷಕ್ಕೆ 60 ಸುತ್ತು. 1 ನಿಮಿಷಕ್ಕೆ 60 ಸುತ್ತು. ಇದ್ರಲ್ಲಿ ಎಣ್ಣೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಬರ್ತದೆ. ಕೊಬ್ಬರಿಯಲ್ಲಿ 60-62% ಎಣ್ಣೆ ಬರ್ತದೆ. ಹಾಗೆ ಯಾವ್ದು ಸೀಡ್ ಹಾಕಿದ್ರು ನಮ್ಮ ಮರದ ಗಾಣದಾಗಲ್ಲ. ಆದ್ರೆ ಇದರಲ್ಲಿ ಈ ವಿಷಯ ಏನಂತ ಹೇಳಿದ್ರೆ, ಎಣ್ಣೆ ಮಾಡುವಾಗ ಎಣ್ಣೆ ಬಿಸಿ ಆಗ್ತದೆ. ಸಾಧಾರಣ 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬಿಸಿ ಆಗ್ತದೆ ನೋಡಿ. ಇದರಲ್ಲಿ ನಾವು ಎಳ್ಳೆಣ್ಣೆ ಮಾಡ್ತೇವೆ. ಎಳ್ಳೆಣ್ಣೆ, ಹಾಟ್ ಪ್ರೆಸ್ ಎಳ್ಳೆಣ್ಣೆ ಮಾಡ್ತೇವೆ.
ಟೈಮ್ ತಾಗುತ್ತೆ ಸರಿ. ಕಬ್ಬಿಣದ ಗಾಣದಲ್ಲಿ ಎಣ್ಣೆ ನಾವು ಏನ್ ಮಾಡ್ತೇವೆ, ಅದು ಸಾಧಾರಣ 100-120 ಡಿಗ್ರಿ ಆಗುವ ಕಾರಣ ಹೌದು. ಅದಕ್ಕಾಗಿ ಈಗ ಮರದ ಗಾಣದ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಾವು ಕೊರೋನಾ ಟೈಮಲ್ಲಿ ಮುಂಬೈಯಿಂದ ಇಲ್ಲಿ ಬಂದಾಗ ನಾವು ಮೊದಲು ಪ್ಲಾನ್ ಮಾಡಿರೋದು ಇದಕ್ಕೆ. ಅವಾಗ ನಮಗೆ ಗೊತ್ತಾಯ್ತು ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ ಅಂತೇಳಿ. ಆ ಹೊತ್ತಿಗೆ ನಮಗೆ ಸರಿಯಾಗಿ ಬೇಕಾದ ವ್ಯಾಪಾರ ನಮಗೆ ಸಿಕ್ಕಿದೆ. ಮರದ ಗಾಣದಲ್ಲಿ ಎಣ್ಣೆ ಮಾಡಿದ ಎಣ್ಣೆ ಏನಾಗುತ್ತೆ, ಬಿಸಿ ಆಗದ ಕಾರಣ ಅದರಲ್ಲಿ ಏನು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನಿರ್ತದೆ ಅದು ಬರ್ನ್ ಆಗಲ್ಲ, ರಿಟೈನ್ಡ್. ಅದು ಹೀಗೆ ನ್ಯಾಚುರಲಿ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ ಟ್ರೆಡಿಷನಲ್ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ ಅದು. ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ, ಇದ್ರದ್ದು ಗಾಣ ಸ್ಪೀಡ್ ಆಗಿ ತಿರುಗುವ ಕಾರಣ ಈ ಫ್ರಿಕ್ಷನಿಗೆ ಎಣ್ಣೆ ಬಿಸಿ ಆಗ್ತದೆ. ಇದರಲ್ಲಿ ಈ ಎಣ್ಣೆ ಏನಿದೆ ಇದು ಬರುವುದು ಬಿಸಿ ಆಗ್ತದೆ. ಇವಾಗ ನಿಮ್ಗೆ ಮೊದಲು ಹಾಕಿದ ಕಾರಣ ಜಾಸ್ತಿ ಬಿಸಿ ಆಗಲ್ಲ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟ ನಂತರ ನಿಮ್ಗೆ ಕೈ ಹಾಕ್ಲಿಕ್ಕೆ, ಈಗ ಕೈ ಹಾಕಿ ಅಂತ ನೀವು ಇವಾಗ್ಲೇ ಗೊತ್ತಾಗ ಇದು ಬಿಸಿ ಆಗ್ತದೆ. ಹೌದೌದು. ಮತ್ತೆ ಇದ್ರಲ್ಲಿ ಎಣ್ಣೆ ಪರಿಮಳ ಜಾಸ್ತಿ ಬರುತ್ತೆ ನಿಮಗೆ. ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಪರಿಮಳ ಕಡಿಮೆ, ಅದೇ ಹಾಟ್ ಪ್ರೆಸ್ ಅಲ್ಲಿ ಕೊಬ್ಬರಿ ಎಣ್ಣೆ ಮಾಡಿದ್ರೆ ಅದು ಪರಿಮಳ ಜಾಸ್ತಿ, ತುಪ್ಪದ ಹಾಗೆ. ಇದು ಹಾಟ್ ಪ್ರೆಸ್ ಎಳ್ಳೆಣ್ಣೆ ಜಾಸ್ತಿಯಾಗಿ ಇಲ್ಲಿ ನಮ್ಗೆಲ್ಲ ದೇವಸ್ಥಾನಕ್ಕೆಲ್ಲ ಪೂಜೆಗೆಲ್ಲ ಬೇಕಾಗ್ತದೆ. ಹೊಸ ಧ್ವಜಸ್ತಂಭ ಹಾಕುವಾಗ ಆ ಧ್ವಜಸ್ತಂಭವನ್ನು ತೈಲವಾಸ ಮಾಡ್ಲಿಕ್ಕೆ ಇರ್ತಾರೆ ಎಳ್ಳೆಣ್ಣೆಯಲ್ಲಿ, ಅದಕ್ಕೆಲ್ಲ ಇದು ಜಾಸ್ತಿಯಾಗಿ ಹೋಗ್ತದೆ, ನಮ್ಮಿಂದಲೇ ಹೋಗುದಿಲ್ಲ. ಹೌದಾ? ಹೌದೌದು. ನಮ್ಮಲ್ಲಿ ಕೊಬ್ಬರಿ ಮನೆಯವರು ಜಾಸ್ತಿ ಮಾಡಿಕೊಂಡು ಹೋಗುವ ಕಾರಣ ನಮ್ಮಲ್ಲಿ ವಿವಿಧ ಗಾತ್ರದ ಗಾಣಗಳಿವೆ ಸರ್. 10 kg ಇದೆ, ಒಬ್ಬರ ಮನೆಯಲ್ಲಿ 10 kg 5 kg ಕೊಬ್ಬರಿ ಆಗ್ತದೆ, ಕೆಲವು ಮನೆಯಲ್ಲಿ 20 kg ಆಗ್ತದೆ. ಹಾಗೆ ನಾವು ವಿವಿಧ ಗಾತ್ರದ ಗಾಣಗಳ ಇಡ್ಲೇಬೇಕಾಗುತ್ತೆ. ಇದು ನಮ್ದು 20 kg ಮೆಷಿನ್. ಇದು ನಾವು ಫಸ್ಟಿಗೆ ತಗೊಂಡ ಗಾಣ ಇದೆ ನಮ್ದು. ಇದ್ರಲ್ಲಿ ನಾವು ಸಾಸಿವೆ ಎಣ್ಣೆ ಮಾಡ್ತೇವೆ. ಸಾಸಿವೆ ಎಣ್ಣೆ. ಇದು ಸಾಸಿವೆ ಎಣ್ಣೆಗೆ? ಹೌದು. ಇದು ಈ ಮನೆಯಲ್ಲಿ ಮಕ್ಕಳಿಗೆಲ್ಲ ಶೀತದೆಲ್ಲ ಪ್ರಾಬ್ಲಮ್ ಇದ್ರೆ ರಾತ್ರಿ ಚಳಿಗಾಲದಲ್ಲಿ ರಾತ್ರಿ ಮಂಡೆಗೆಲ್ಲ ಹಾಕಿ ತಲೆಗೆಲ್ಲ ಹಾಕಿ ಮಲಗ್ತಾರೆ. ಮತ್ತೆ ನಮ್ಮ ನಾರ್ತ್ ಇಂಡಿಯಾದವರೆಲ್ಲ ಅಡಿಗೆ ಇದ್ರಲ್ಲೇ ಮಾಡೋದು. ನಾವಿಲ್ಲಿ ಕೊಬ್ಬರಿ ಎಣ್ಣೆ ತಿಂದಾಗೆ ಇದು ಅವರು ತಿಂತಾರೆ. ಎಣ್ಣೆ ಇದು ಸಾಸಿವೆ ಎಣ್ಣೆ, ಇದು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್. ಇದು ಎಷ್ಟೊತ್ತಾಗುತ್ತೆ ಇದು ಎಣ್ಣೆ ಆಗಕ್ಕೆ? ಇದು ಸಾಧಾರಣ ನಿಮ್ಗೆ 1.5 ಗಂಟೆ ಬೇಕು ಸರ್. ಒಂದು ಬ್ಯಾಚ್ ಆಗ್ಲಿಕ್ಕೆ ದಿವಸಕ್ಕೆ 5 ಬ್ಯಾಚ್ ಮಾಡ್ತಿದ್ರು. ಓಕೆ ಓಕೆ. ನಿಮ್ಗೆ 20 kg ಸಾಸಿವೆ ಹಾಕಿದ್ರೆ ಸಾಧಾರಣ ಒಂದು 4-4.25 ಲೀಟರ್ ಎಣ್ಣೆ ಬರ್ತದೆ. 4 ಲೀಟರ್ ಎಣ್ಣೆ. 4. ಇದು ನಮ್ದು ಅತಿ ಸಣ್ಣ ಗಾಣ. ಇದು 10 kg ಮಿಷಿನ್ ಸರ್. ಇದ್ರಲ್ಲಿ ನಾವೀಗ ಆಲ್ಮಂಡ್ ಆಯಿಲ್ ಮಾಡ್ತೇವೆ. ಆಲ್ಮಂಡ್ ಆಯಿಲ್ ಎಷ್ಟು ಕೆಜಿ ಮಿಷಿನ್ ಇದು? 10 kg ಮಿಷಿನ್. 10 kg 2 HP. ಇದು ಮಕ್ಕಳಿಗೆ ಮಾಲಿಶಿಗೆ ಜಾಸ್ತಿಯಾಗಿ ಕೊಂಡೋಗ್ತಾರೆ. ಹೆಣ್ಮಕ್ಳಿಗೆ ಕೂದಲಿನ ಬೆಳವಣಿಗೆಗೆ, ಕಲರ್ ಮಕ್ಕಳಿಗೆ ಬಣ್ಣದಲ್ಲಿ ಏನಿದೆ ಅದಕ್ಕೆ ಎಲ್ಲ ಕೊಂಡೋಗ್ತಾರೆ. ಒಂದು 10 kg ಹಾಕಿದ್ರೆ ಸಾಧಾರಣ ಒಂದು 3-3.5 ಲೀಟರ್ ಎಣ್ಣೆ ಬರ್ತದೆ. 3.5-4 ಹತ್ರ ಬರ್ತದೆ. ಕೆಲವು ಸಲ 3 ಬರ್ತದೆ. 3-3.5 ಲೀಟರ್ ಎಣ್ಣೆ ಬರ್ತದೆ. ಇದಕ್ಕೆ ಒಂದು 1.5 ಗಂಟೆ ಬೇಕು ಎಣ್ಣೆ ಮಾಡಿ. 1 ಲೀಟರ್ಗೆ ಎಷ್ಟಾಗುತ್ತೆ? 1 ಲೀಟರ್ ನಾವೀಗ 2600ಕ್ಕೆ ಮಾರುದು. ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಸೊ ಏನು ಗೊತ್ತುಂಟ, ಇಲ್ಲಿ ತಗೊಳ್ಳೋದಂದರೆ ಈ ನಂಬರ್ 1 ಇದು ತೆಂಗಿನ ಎಣ್ಣೆ, ಮತ್ತು ಕ್ಲಿಯರ್ ಅಂದರೆ ಶುದ್ಧ ಎಣ್ಣೆ. ತೆಂಗಿನ ಎಣ್ಣೆದು ಪ್ಯೂರ್ ಎಣ್ಣೆ ಎಲ್ಲಿ ಸಿಗ್ತದೆ ಅಂತ ನಾನು ಮೊದಲಿನಿಂದಲೂ ಅದನ್ನು ಹುಡುಕ್ತಿದ್ದೆ. ಒಂದು ಹೆಂಗಸು ರಿಸರ್ಚ್ ಮಾಡಿ ಈ ಎಣ್ಣೆಯಲ್ಲಿ ಈ ರೀತಿ ಉಂಟು, ನೀವು ಎಲ್ಲಿ ಶುದ್ಧ ಎಣ್ಣೆ ತೆಗೀತಾರೆ ಅಲ್ಲಿ ನೋಡಿ ಎಲ್ಲಿ ಆದರೂ ಸಿಗ್ತಾ ಇದ್ದಾರೆ. ಅಂದರೆ ಮುಂಚೆ ನಾವು ಗಾಣದ ಎಣ್ಣೆ ಇದು ಮಾಡ್ತಿದ್ದೆವು ಊರಿನಲ್ಲಿ. ಸೊ ಅಂಥ ಎಣ್ಣೆ ಸಿಕ್ಕಿದ್ರೆ ಒಳ್ಳೇದಂತ. ಸೊ ಅದನ್ನು ಹುಡುಕಿಕೊಂಡು ಬರುವಾಗ ಇಲ್ಲಿ ಒಬ್ರು ಸಿಕ್ಕಿದ್ರು ನಮಗೆ. ಇಲ್ಲಿ ನೋಡುವಾಗ ನಮ್ಮ ಎದುರಿನಲ್ಲೇ ಎಲ್ಲ ಮೆಷಿನರಿ ಎಲ್ಲ ಉಂಟು, ಕೋಲ್ಡ್ ಮತ್ತೆ ಮರದ್ದು ಇದರದ್ದು ಎಲ್ಲ ಎಣ್ಣೆ ಇಲ್ಲಿ ತೆಗೀತಾರೆ. ನಮ್ಮ ಎದುರಿನಲ್ಲಿ ತೆಗೆದು ನಮಗೆ ಕೊಡ್ತಾರೆ. ನಮ್ಮ ದೊಡ್ಡ ವೆಲ್ ವಿಷರ್. ಹೌದಾ? ಓಪನಿಂಗ್ ಡೇ ಇಂದ ನನ್ನ ಪ್ರಕಾರ ಒಂದು 40-50 ಕಸ್ಟಮರ್ ಇವರ ಬೇಸ್ ಇವರೇ ಇನ್ಡೆಪ್ತ್ ಆಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಗಾಡ್ ಫಾದರ್ ತರ ನಾವು ಅವರಿಗೊಂದು ಇಲ್ಲಿ ಬಂದಾಗ ಅವ್ರು ಬರುವಾಗ್ಲೇ ಖುಷಿ ಆಗ್ತಾರೆ ನಮ್ಗೆ. ಆ ರೀತಿ ತೆಂಗಿನಕಾಯಿ ಉಂಟಲ್ಲ, ಅದರಲ್ಲಿ ನಾವು ಈ ಸಿಯಾಳ ಕುಡಿತೇವೆ. ಸಿಯಾಳ ಕುಡಿಯುವಾಗ ಅದರದ್ದು ಕೂಡ ಒಂದು ಬೆಲೆ. ಸಿಯಾಳ ಕುಡಿಯುವಾಗ
ಅದರಲ್ಲಿ ಒಳಗೆ ಉಂಟಲ್ಲ ಮಲಾಯಿ, ಅದು ಸ್ಟ್ರಾಂಗ್ ಇದ್ದರೆ ಅದನ್ನು ಒಳ್ಳೆಯದು ಕಚ್ಚಿ ತಿನ್ನಬೇಕು. ಕಚ್ಚಿ ತಿಂದರೆ ಅದರ ಹಾಲು ಉಂಟಲ್ಲ, ಅದು ಹಾಲು ತುಂಬ ದೇಹಕ್ಕೆ ಒಳ್ಳೆಯದು. ಇದು ಕೊಬ್ಬರಿ ಎಣ್ಣೆ ಅಂದರೆ ಮರದ ಗಾಣದ್ದು. ಇದು ಈ ಬೇರೆ ಗಾಣದಿದ್ದರೆ ಅದು ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ. ಇದು 30 ಸೆಂಟಿಮೀಟರ್ ಒಳಗೆ ಬಿಸಿ ಆಗೋದು, ಅದರಿಂದ ಅದು ಪರಿಶುದ್ಧ ಆಗ್ತದೆ. ಮತ್ತು ಗಾಣದ್ದು ಎಣ್ಣೆ ಅಂದರೆ ಇಲ್ಲಿ ನಿಜವಾಗಿ ಇವರು ಮಾಡೋದು ಬೇಸಿಕಲ್. ಇದು ಅವರು ಒಣಗಿದ ಕೊಬ್ಬರಿ ಅಂದರೆ ಗೋಂಟು ತೆಂಗಿನಕಾಯಿ ಉಂಟು, ಅದರದ್ದು ತೆಂಗಿನ ತೆಗಿತಾರೆ ಅವರು. ಅಂಥದ್ದು ಎಣ್ಣೆ ಪರಿಶುದ್ಧವಾಗಿ ಇರ್ತದೆ ಮತ್ತು ಹಾಳಾಗುವುದಿಲ್ಲ ಅದು. ಈಗ ಈ ಗಾಣದ್ದು ಎಣ್ಣೆ ಕೊಂಡೋದರೆ ನಾವು ಈಗ ಚಳಿಗಾಲದಲ್ಲಿ ಅದು ಗಟ್ಟಿ ಆಗ್ತದೆ, ಬಿಳಿಯಾಗಿ ಗಟ್ಟಿ ಆಗ್ತದೆ. ಬೇರೆ ಎಣ್ಣೆ ಗಟ್ಟಿ ಆಗುದಿಲ್ಲ, ಇದು ಪರಿಶುದ್ಧ ಎಣ್ಣೆ. ನಾನು ನೇಟಿವ್ ಮಲ್ಪೆಯಿಂದ. ನಾನು ಸ್ಪೆಷಲಿ ಇಲ್ಲಿಗೆ ಬಂದು ಎಣ್ಣೆಯನ್ನು ತಗೊಂಡು ಹೋಗುವಂಥದ್ದು. ಯಾಕೆ ಅಂತ ಹೇಳಿದರೆ ಇಲ್ಲಿ ನಮಗೆ ನ್ಯಾಚುರಲ್ ಆಗಿ ಆಯಿಲ್ ಸಿಗುತ್ತೆ. ಪ್ಯಾಕೆಟ್ ಎಣ್ಣೆಯನ್ನು ನಾವು ಕೊಂಡ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಪ್ಯಾಕೆಟ್ ಎಣ್ಣೆಗಳಲ್ಲಿ ತುಂಬ ಕಲಬೆರಕೆ ಎಲ್ಲ ಆಗ್ತಾ ಇದೆ, ಹೆಲ್ತ್ ಹಾಳಾಗ್ತಾ ಇದೆ. ನಮ್ಮ ಮನೇಲಿ ಕೂಡ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು. ಮತ್ತು ಯಾವಾಗ ನಾವು ಇದರ ಬಗ್ಗೆ ಕಲಿತಾ ಬಂದ್ವಿ. ಅಂದರೆ ನಾನು ವೆಲ್ನೆಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಜನರಿಗೆ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಸೊ ಇಲ್ಲಿ ಬಂದು ನನಗೆ ಇಲ್ಲಿ ಇವರು ಒಂದು ನೋಡುವಾಗ ಕೋಲ್ಡ್ ಪ್ರೆಸ್ ಆಯಿಲನ್ನು ನಮ್ಮ ಕಣ್ಣ ಮುಂದೆನೇ ತೆಗೆದು ನಮಗೆ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಇದನ್ನು ಯೂಸ್ ಮಾಡಿದಾಗದಿಂದ ನಮಗೆ ಆಲ್ಮೋಸ್ಟ್ ಡೈಜೆಸ್ಟಿವ್ ಹೆಲ್ತಿನ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಅದೇ ರೀತಿ ತುಂಬ ಎದೆ ಉರಿ ಬರುವಂಥದ್ದು ಇಂಥದ್ದೆಲ್ಲ ಇಲ್ಲ. ತುಂಬ ಚೆನ್ನಾಗಿ ಇದಾಗತ್ತೆ, ಅಂದರೆ ಅಡುಗೆನೂ ಆಗತ್ತೆ, ಪ್ಲಸ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ನ್ಯಾಚುರಲ್ ಆಗಿದೆ. ಇಷ್ಟೊಂದಿದೆ ಪ್ರಾಡಕ್ಟ್ಸ್ ನಿಮ್ಮದು? Yes, sir. ಏನೆಲ್ಲ ಇದೆ ಸರ್? ಸರ್ ನಮ್ದು ಇದು ಕೊಬ್ಬರಿ ಎಣ್ಣೆ. ನಿಮ್ಗೆ ಯಾವಾಗ ಹೇಳಿದೆ ನಾನು. ಹೌದು. ಬಟ್ ಕಲರ್ ನೋಡಿ, ಒಂದು 100% ಟ್ರಾನ್ಸ್ಪರೆಂಟ್ ಕಲರ್ ನಿಮಗೆ. ಹೌದು. ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ರೆ ಅತಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ರೆ 100% ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲೇ ಬರಬೇಕದು. ಹೌದು. ಕೆಲವು ಸಲ ನಮ್ದು ಕೂಡ ಸ್ವಲ್ಪ ಕಲರ್ ಅಲ್ಲಿ ಡೌನ್ ಇರುತ್ತೆ, ಯಾಕಂದ್ರೆ ಡಿಮಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಫಿಲ್ಟರ್ ಪ್ರೊಸೆಸ್ ನಾವು ಮಿನಿಮಮ್ 15 ಡೇಸ್ ಇಡಬೇಕು. ಈ ಹಬ್ಬದ ಹೊತ್ತಿಗೆಲ್ಲ ಸಿಕ್ಕಾಪಟ್ಟೆ ನಮಗೆ ಡಿಮಾಂಡ್ ಆಗುತ್ತೆ ಇದಕ್ಕೆ. ಅವಾಗ ನಾವು ಪ್ರೊಸೆಸ್ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಸ್ವಲ್ಪ ಕಲರ್ ನಿಮಗೆ ಇಷ್ಟು ಟ್ರಾನ್ಸ್ಪರೆಂಟ್ ಇರಲ್ಲ. ಇದು ಕೊಬ್ಬರಿ ಎಣ್ಣೆ ಸರ್, ಟಾಪ್ ಕ್ವಾಲಿಟಿ, ನಮ್ಮ ಊರಿನದ್ದೇ. ಇದು ಶೇಂಗಾ ಎಣ್ಣೆ, ಚಿತ್ರದುರ್ಗದ ಬೀಜ. ಚಿತ್ರದುರ್ಗದ ಗೆಜ್ಜೆ ಬೀಜ ಅಂದ್ರೆ ಪೀನಟ್ಸ್, ಟಾಪ್ ಕ್ವಾಲಿಟಿ. ಇದು ಶುದ್ಧ ಮರದ ಗಾಣದ ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲ್. ಇದು ನಿಮ್ಗೆ ಇದು ರಿಫೈನ್ಡ್ ಅಲ್ಲ, ಮರದ ಗಾಣ ಇಲ್ಲ, ನಾವೇ ತಯಾರಿಸುದು. ಎಳ್ಳೆಣ್ಣೆ ಇದೆ, ಅತಿ ಶ್ರೇಷ್ಠವಾದ ಎಣ್ಣೆ. ಎಣ್ಣೆಯ ಎಷ್ಟೆಲ್ಲ ಎಣ್ಣೆಗಳಿವೆ ಅದರಲ್ಲಿ ಅತಿ ಶ್ರೇಷ್ಠ. ಎಲ್ಲ ಆಯುರ್ವೇದಿಕ್ ಮದ್ದುಗೆ, ಎಲ್ಲ ಮೈಕೈ ನೋವಿಗೆ, ನಿದ್ದೆಗೆ, ಎಲ್ಲದಕ್ಕೂ ಬೇಕಾಗಿರೋದು ಎಳ್ಳೆಣ್ಣೆ ಸರ್. ಇದು ಸರ್ ಕುಸುಬಿ, ಸ್ಯಾಫ್ಲವರ್. ಇದು ಕೂಡ ನಿಮ್ಗೆ ಅಡಿಗೆಗೆ ಮತ್ತೆ ಹೆಲ್ದಿ ಇದು. ಹೌದು. ಹೀಗೆ ಮಸ್ಟರ್ಡ್ ಕೂಡ ಇದೆ ಸರ್, ಮಸ್ಟರ್ಡ್ ಆಯಿಲ್ ಕೂಡ ಇದೆ. ಮತ್ತೆ ಆಲ್ಮಂಡ್ ಆಯಿಲ್ ಇದೆ ಸರ್. ಬಹಳ ಒಂದು ಹೈ ಕ್ವಾಲಿಟಿ ಬೀಜದಿಂದ ನಾವೇ ತಯಾರಿಸಿರುವ ಆಲ್ಮಂಡ್ ಆಯಿಲ್. ಲೀಟ್ರಿಗೆ ಇದು ನಾವು ಇವಾಗ 2600 ರೂಪಾಯಿ ಕೊಡ್ತಾ ಇದ್ದೇವೆ. ಹೌದಾ? ಹೌದು. ಹೀಗೆ ನಾವು ಈ ರೀತಿ ಎಲ್ಲ ಎಣ್ಣೆ ಮಾಡಿ ಯಾರು ಕೂಡ ಇಡೀ ದೇಶದಲ್ಲಿ ಎಲ್ಲಿ ಕೂಡ ಇದ್ರೂ ಕೂಡ ನಮಗೆ ಫೋನ್, ನಮ್ಮ ವಾಟ್ಸಪ್ ನಂಬರ್ ನಾವು ನಿಮ್ಗೆ ಹೇಳ್ತೇವೆ. ನೀವು ವಾಟ್ಸಪ್ ಅಲ್ಲಿ ನಮ್ದು ಏನೇನ್ ಬೇಕಂತ ಟೈಪ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿ, ನಾವು ಪಿನ್ ಕೋಡ್ ಚೆಕ್ ಮಾಡಿ ನಿಮ್ಗೆ ಬಿಲ್ ಹಾಕ್ತೇವೆ. ಪೇಮೆಂಟ್ ಮಾಡಿ ನಿಮ್ಗೆ ಎಲ್ಲಿದ್ರೂ ಕೂಡ ಮನೆಗೆ ಡೆಲಿವರಿ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ ಸರ್. ಕೊಬ್ಬರಿಯ ರಾಜಧಾನಿ ಉಡುಪಿಗೆ ನಾವು ಬಂದು ಪುನೀತ್ ಅವರಿಗೆ ಮೀಟ್ ಆಗಿ ಇಷ್ಟು ಮಾಹಿತಿ ಕೊಟ್ರಿ. ನಮ್ಗೆ ಗೊತ್ತಿದ್ದಿಲ್ಲ, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿದ್ದಿಲ್ಲ ವೀಕ್ಷಕರೇ. ಬಹಳ ಅದ್ಭುತವಾಗಿ ಅದಷ್ಟು ಆರೋಗ್ಯಕ್ಕೆ ಎಷ್ಟೊಂದು ಹೆಲ್ಪ್ ಆಗುತ್ತೀವೆಲ್ಲ. ಎಸ್ಪೆಷಲಿ ನೀವು ಹೇಳಿದ್ರಲ್ಲ ಇದು ಎಳ್ಳೆಣ್ಣೆ, ನಾವು ನಂಬರ್ ಪುನೀತ್ ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ತಿದ್ವಿ. ವಾಟ್ಸಪ್ಪಿಗೆ ನೀವೇನು ಮಾಹಿತಿ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಭಾರತದ ಮೂಲೆಗೂ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಮಾಡೋದು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.